ವೀರ ಭಗೀರಥನು ಇವನು ತಡೆಯೋರು ಯಾರು ಇನ್ನು ದಿಟ್ಟ ಹೆಜ್ಜೆ ಇಟ್ಟ ನೋಡು. Just guess who's back. जंगल में सिंगल शेर नाम है उसका बब्बर शेर. ಗುರಿಯಲಿಯುವ ದ್ರೋಣ ಎದೆಯಿರಿಯುವ ಬಾಣ. जंगल में सिंगल शेर नंबर गेम he does not care. ಗೆಳೆತನದಲ್ಲಿ ದಾನ ಎದೆಗಿಳಿಯುವ ಸೀದ. ಸೈಯಂದರೆ ಇವ ಸೈಂಧವ ಜೈಯಂದರೆ ಇವ ಬಾಂಧವ. ಇಚ್ಚೇರಿಸೋ ಚೆಪ್ಪಿಸೋ ಈ ಗಣ್ಯದೆ ನಿನ್ ಮುಂದಿದೆ. Get out or get down, ಇವು ನಾರಾಡಿ cut down. Get out or get down, ಇವು ನಾರಾಡಿ cut down. ಇಡೀ ವಿಧಾನಸೌಧಕ್ಕೆ ಮಾತ್ ಕಲ್ತಿರೋ ಸಿನಿಮಾ ಅಂದ್ರೆ ಸಿದ್ದಣ್ಣ ಒಂದೇ ಅಂತ ಕಣ. ಅದಕ್ಕೆ ಅಬ್ಬರ್ಸ್ಕೊಂಡ್ ನಿಂತಿರ್ತದಂತೆ. ಯಾರು ಏನೇ ಕೇಳಕ್ ಬಂದ್ರು ಇನ್ನೇನೋ ಹೇಳಿ ಬಾಯಿ ಮುಚ್ಚೋಗ್ತದೆ ನೋಡಿಲಿ. ಯಡಿಯೂರಪ್ಪನವರು ಏನ್ ಹೇಳಿದ್ದಾರೆ ಅಂತಂದ್ರೆ ಅವರೇ ಪ್ರಶ್ನೆ ಕೇಳಿದ್ರು. ಈಶ್ವರಪ್ಪ ಅವರೇ ಪ್ರಶ್ನೆ ಕೇಳಿದ್ರು 2009 ಡಿಸೆಂಬರ್ 31. ಆಮೇಲೆ ಕರೆಕ್ಟ್ ಡಿಸೆಂಬರ್ 31 2009. ಹಾಗೇನ್ ಹೇಳಿದ್ದಾರೆ ಅಂತಂದ್ರೆ ಸಾಲ ಮನ್ನಾ ಮಾಡಕ್ ಆಗಲ್ಲ. ಯಾಕಂತಂದ್ರೆ ನಮಗೆ ದುಡ್ಡು ಪ್ರಿಂಟ್ ಮಾಡ್ಕೊಳ್ಳೋ ಮಿಷಿನ್ ಇಲ್ಲ. ಸಿದ್ದರಾಮಯ್ಯನವರಿಗೆ ಯಡಿಯೂರಪ್ಪನವ್ರ ಹೆಸರು ನರೇಂದ್ರ ಮೋದಿ ಹೆಸರು ಹೇಳಿದ್ರೆ ತಿಂದಿದ್ದ ಅನ್ನನೇ ಕರಗಲ್ಲ. ನಾವೇನ್ ಮಾಡೋಣ? ನಮ್ಮ ಆಸೆ ಅವ್ರು ತಿಂದಿದ್ದನ್ನ ಕರಗಬೇಕು, ಆರೋಗ್ಯವಂತರಾಗಿ ಇರಬೇಕು, ಬಹಳ ವರ್ಷ ಬದುಕಬೇಕು. ಇವತ್ತು ಯೋಗ ದಿನ ಬೇರೆ, ಈಶ್ವರಪ್ಪ ನನಗಿಂತ ಚಿಕ್ಕ ವಯಸ್ಸು ನಿಮಗೆ. ಹೌದು, ಇಲ್ಲ ನಿಮ್ಗೆ ಸ್ವಲ್ಪ ದೊಡ್ಡ ನಾನು. ಇಲ್ಲ ನೀವು ಹುಟ್ಟಿದ್ದೇವೆ ಡೇಟ್ ಹೇಳಿ. 48 ಯಾವ ತಿಂಗಳು? ಆಗಸ್ಟ್. ನಾನು ಜೂನು. ನಮ್ಗಿಂತ ಚಿಕ್ಕವ್ರು ನೀವು. ಹೌದಾ? ಮತ್ತೆ ಚಿಕ್ಕವರಾಗಿ ದೊಡ್ಡವ್ರ ಮಾತು ಕೇಳಬೇಕು, ಅಭ್ಯಾಸ ಮಾಡ್ಕೊಳ್ಳಿ. ಇನ್ಮೇಲೆ ರಾಜಕೀಯವಾಗಿ ಈಶ್ವರಪ್ಪ ಹೇಳದನ್ನೇ ಕೇಳ್ತೀನಪ್ಪ. ಹೌದು, ಸ್ವಲ್ಪ 2 ತಿಂಗಳು ಹೆಚ್ಚು ಕಡಿಮೆ ಇದೆ, ಆದ್ರೂ ಕೇಳ್ತೀನಿ ಅಂತ ರಾಜಕೀಯವಾಗಿ. ಬಟ್ ಇಲ್ಲಿ ನಾನೇನ್ ಮಾತಾಡ್ಬೇಕು ಅಂತೀನಿ ಅದನ್ನೇ ಮಾತಾಡೋದು ನಾನು. ಈಶ್ವರಪ್ಪ ಮಾತಾಡಿದ್ರಲ್ಲಪ್ಪ, ನೀವು ಮಾತಾಡೋ ಕೂತ್ಕಡೆ ಆಮೇಲೆ ಮಾತಾಡೋರಿ. ನಾನು ಮಾತಾಡಕ್ಕೆ ಬಿಡಿದವ್ರು ಹೆಂಗೆ ನೀವು? ಅದಕ್ಕೆ ಹಿಂಗ ಅಡ್ಡ ಪಡಿಸದ ಕೂತ್ಕೊಳ್ಳಿ ಬಂದೆ. ಮಹಿಷಾಸುರ ರಾಕ್ಷಸನ ಮಹಿಷಾಸುರ ಮರ್ದಿನಿ ಮಾಡಿ ನೆನ್ಪಿಟ್ಕೊಳ್ಳಿ. ನಿಮ್ಮಂತ ರಾಕ್ಷಸನ ತೆಗೆದಿದ್ದೆ. ಓಂ ನಿತ್ಯಾನಂದಾಯ ನಮಃ. ಕಲಿದ್ಗೆ ಬಿಡ್ದು ಕಂಡ್ಲ ಇನ್ನಿದ್ರು ಬಾಯಿ ಮುಚ್ಚೋದು ಬೊಲೆ ಕಷ್ಟ ಐತಿ. ಆದ್ರೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ಬೇಡ ಅಂತ ಹೇಳ ಮೈ ಕಡೆ ಬಿದ್ಬಿಟ್ರೆ ಕಷ್ಟ. ಅದೇನೋ ಮಾಡ್ಕೊಳ್ಳಿ ಬಿಡ್ಲಣ್ಣ. ನೋಡಲಿ ಮಿಷನ್ 150 ಅಂತ ಇಟ್ಕೊಂಡ್ಬಿಟ್ಟು ಬಿಡೋದು ಸಿದ್ದಣ್ಣ. ಪಾಪ ಯಡಿಯೂರು ಕಣ್ಣೀರ್ ಹಾಕಿಳೋದೊಂದು ಬಾಕಿ ಕಣ. ಮಿಷನ್ 150. ಮಿಷನ್ 150, 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 ಮಿಷನ್ 150. ಹೋದ್ ಕಡೆ ಬಂದ್ ಕಡೆ ಎಲ್ಲ ಇದನ್ನೇ ಹೇಳ್ಕೊಂತಿರ್ತೈತೆ. ಪಾಪ ಯಡಿಯೂರು ಮಕ ಎತ್ಕೊಂಡು ತಿರ್ಗಾಕಿ ಕಷ್ಟ ಆಗ್ಬಿಟ್ಟೈತೆ ಕಣ. ಏನು ಮಾಡಲಿ ನಾನು, ಏನು ಹೇಳಲಿ, ಏನು ಮಾಡಲಿ ನಾನು, ಏನು ಹೇಳಲಿ. ಕಣ್ಣುಗಳಿದ್ದು ಕುರುಡರ ಹಾಗೆ ಹಲವರು ನಡೆಯುವರು. ಎಲ್ಲ ಬಲ್ಲೆನು ಎನ್ನುತ್ತ ಹೋಗಿ ಹಳ್ಳದಿ ಬೀಳುವರು. ಏನು ಮಾಡಲಿ ನಾನು, ಏನು ಹೇಳಲಿ. ಎಂದೋ ದುಡುಕಿದ
ತಪ್ಪಿಗೆ ಇಂದು ದಂಡನೆ ಹೊಂದಿರುವೆ. ಯಾರೋ ಮಾಡಿದ ಮೋಸಕ್ಕೆ ಇಂದು ನಾ ಬಲಿಯಾಗಿರುವೆ. ಏಕೋ ಏನೋ ನೀದಯ ತೋರದೆ ಇನ್ನು ಅಳಿಸಿರುವೆ. ನನ್ನ ಉಳಿಸುವರ ನೋವ ಅಳಿಸುವರ ಯಾರು ಕಾಣೆನು ಈ ಜಗದಿ. ನಿನ್ನ ಹೊರತು ಬೇರಾರು ಇಲ್ಲವೋ ಕಾಪಾಡು ತಂದೆ. ಏನು ಮಾಡಲೇ ನಾನು ಏನು ಹೇಳಲೇ, ಏನು ಮಾಡಲೇ ನಾ ಏನು ಹೇಳಲೇ. ಈ ಕತೆ ಇಲ್ಲಿ ಮುಗ್ದಿಲ್ಲ ಕಲ್ಯಾಣ, ಮುಂದಕ್ಕೂ ಐತೆ ಹೇಳ್ತೀನಿ. ಒಂದ್ ಬ್ರೇಕ್ ತಕೊಂಡ್ಬಂದ್ಬಿಡಪ್ಪ. ಆಗ್ರಹ ಮಾಡೋದೇನು ಅಂತಂದ್ರೆ, ನಾನು ಈಗ ಸೊಸೈಟಿಗಳ ಸಾಲನ ಮನ್ನಾ ಮಾಡಿದ್ದೀನಿ. ಈಶ್ವರಪ್ಪನವರು, ಬಿಜೆಪಿಯವರು ಅಲ್ಲಿ ಜೇಟ್ಲಿಯವರಿಗೆ, ನರೇಂದ್ರ ಮೋದಿ ಅವರಿಗೆ ಒತ್ತಡ ಹಾಕಿ 42,000 ಕೋಟಿ ರೈತರ ಮೇಲೆ ಸಾಲ ಇದೆಯಲ್ಲ, ಇಲ್ಲಿ ಅಲ್ಪಾವಧಿ ಸಾಲ ಅದು ಮನ್ನಾ ಮಾಡತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಆಗ್ರಹಪೂರ್ವಕವಾಗಿ ಒತ್ತಾಯ. ನಾನು ಪತ್ರನೂ ಬರೀತೀನಿ, ನಾನು ಮನ್ನಾ ಮಾಡಿಬಿಟ್ಟಿದ್ದೀನಿ, ನೀವು ಮನ್ನಾ ಮಾಡಿ. ರೈತರಿಗೂ ಹೇಳ್ತೀನಿ, ನಾವು ಮನ್ನಾ ಮಾಡಿದ್ದೀವಿ, ನೀವು ಅವ್ರು ಹಿಡೀರಿ ಅವ್ರನ್ನ, ಇಟ್ಕೊಳ್ರಿ ಅವ್ರನ್ನ. ಕೇಂದ್ರದ ಹಣಕಾಸು ಸಚಿವರು, ಕೇಂದ್ರದ ಕೃಷಿ ಸಚಿವರು ಅವರೆಲ್ಲರೂ ಕೂಡ ಸಾಲ ಮನ್ನಾ ಮಾಡಬಾರ್ದು ಅಂತ. ಇಲ್ಲಿ ಈಶ್ವರಪ್ಪನವರು ಸಾಲ ಮನ್ನಾ ಮಾಡಿದೇವೆ, ನಾನು ವಾಕೌಟ್ ಮಾಡ್ತೀನಿ ಅಂತ ಇವರು ಹೆಂಗಿದೆ ವಿಪರ್ಯಾಸ. ಅಡಮಾಳೆ ಮಾಡಿ ಹಾಕ್ತೀನಿ, ಇವ್ರು ಘೋಷಣೆ ಇವತ್ತು ಮಾಡ್ತಾರೆ. ನಾವು ಚುನಾವಣೆ ಗೆದ್ದ ಮೇಲೆ ಅದನ್ನ ಸಾಲ ನಾವು ಮನ್ನಾ ಮಾಡಿ, ನಾವು ಆ ಸಾಲ ನಾವು ತೀರ್ತೀವಿ, ಆ ಸಾಲ ತೀರ್ತಾರೆ. ಈ ಭ್ರಮಾಲೋಕದಲ್ಲಿ ಬಹಳ ಜನ ತೇಲಾಡ್ತಾ ಇದ್ದಾರೆ. ನಾನು ಯಾಕೆ ಯಡಿಯೂರಪ್ಪನವ್ರು ಈ ಥರ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಈಶ್ವರಪ್ಪನವ್ರೆ ಮಿಷನ್ 150 ಅಂತ ಜೇಬ್ಗೆ ಹಾಕೊಂಡು ತಿರುಗಾಡ್ತಾವೆ ಎಲ್ಲ ಕಡೆ. ಇಲ್ಲಿಗೆ ಅವ್ರ ಜೇಬ್ ಇಲ್ಲಿದ್ದಾವೆ, ಇಲ್ಲಿಗೆ ಹಾಕೊಂಡು ತಿರುಗಾಡ್ ಮಿಷನ್ 150, ಮಿಷನ್ 150. ಒಳ್ಳೆ ಡ್ರಾಮಾ ಮಾಡ್ತಾ ಇದ್ರ, ಕಾಲೇಜಲ್ಲಿ ಒಳ್ಳೆ ನಾಟಕ ಆಡ್ತಿದ್ರ. ನಾನು ಹಂಗೆ ಅನಿಸ್ತಾ ಇದ್ದೆ, ಈಗಲೂ ಕೂಡ ಒಳ್ಳೆ ನಾಟಕ ಮಾಡಿದ್ದೀನಿ ಒಂದ್ಸರಿ. ಲಾ ಕಾಲೇಜಿನಲ್ಲಿ ಇರುವಾಗ ಒಂದು ಯಮಧರ್ಮರಾಯನ ಸನ್ನಿಧಿಯಲ್ಲಿ ಅಂತ ಒಂದು ನಾಟಕ. ಆ ನಾಟಕದಲ್ಲಿ ನಾನು ಡಾಕ್ಟರ್ ಪಾರ್ಟ್ ಮಾಡಿದ್ದೆ. ಒಬ್ಬ ಗೋವಿಂದ ಅಂತ ಇದ್ದ, ಗೋವಿಂದ ಜೋಡಿ, ಅವನು ಯಮಧರ್ಮನ ಪಾರ್ಟ್ ಮಾಡಿದ್ದ. ಆ ಪಾರ್ಟ್ ಒಂದ್ಸರಿ ಮಾಡಿದ್ದೆ, ಅದು ಒಂದೇ ಒಂದ್ಸರಿ ನಾಟಕ ಮಾಡಿದ್ದೆ. ಆಮೇಲೆ ಲಾ ಕಾಲೇಜ್ ನಾಟಕ ಇದ್ದೆ. ಆ ನಾಟಕದಲ್ಲಿ ಹೆಚ್ಚು ವಿಶ್ವನಾಥರು ಇದ್ರು, ಇವತ್ತಿಲ್ಲ. ಆ ನಾಟಕದಲ್ಲಿ ಹೆಚ್ಚು ವಿಶ್ವನಾಥರು ಇದ್ರು ತಮ್ಮ ಜೊತೆ. ಅವನು ಒಂದು ಪಾರ್ಟು. ಅವ್ನು ಫಸ್ಟ್ ಇಯರ್ ಲಾನಲ್ಲಿ ಇದ್ದ, ನಾ ಫೈನಲ್ ಲಾನಲ್ಲಿ ಇದ್ದೆ. ಆಗ ನಾವೆಲ್ಲ ಸೇರಿ ಒಂದು ಕಾಲೇಜ್ ಡೇಗೆ ನಾಟಕ ಮಾಡಿದ್ದು. ಅದು ಬಹಳ ಒಳ್ಳೆ ನಾಟಕ, ಚೆನ್ನಾಗಿತ್ತು ಅದು ನಾಟಕ. ಈಗ ಇನ್ನೊಂದ್ಸರಿ ಮಾಡಿ ಅವತ್ತು. ಈಶ್ವರಪ್ಪ ಮಾತಾಡಿದ್ರಲ್ಲಪ್ಪ, ಕೂತ್ಕೊಳ್ಳಿ, ಆಮೇಲೆ ಮಾತಾಡೋರಿ. ನಾನು ಮಾತಾಡಕ್ಕೆ ಬಿಡಿದವ್ರು ಹೆಂಗೆ ನೀವು? ಅದಕ್ಕೆ ಹಿಂಗ ಅಡ್ಡ ಪಡಿಸೋದಾ? ಕೂತ್ಕೊಳ್ಳಿ. ಮತ್ತೆ ಕೋಯಿಸ್ತಾರಲ್ಲ ನಮ್ಮ ಕಡೆ. ಮಹಿಷಾಸುರ, ರಾಕ್ಷಸನ ಮಹಿಷಾಸುರ ಮರ್ದಿನಿ ಮಾಡಿ ನೆನ್ಪಿಟ್ಕೊಳ್ಳಿ. ನಿಮ್ಮಂತ ರಾಕ್ಷಸನ ತೆಗೆದಿದ್ದೆ. ಇದರಲ್ಲಿ ಒಳ್ಳೆ ನಾಟಕ ನೋಡಿರ್ಲಿಲ್ಲ, ಒಳ್ಳೆ ನಟರನ್ನು ನೋಡಕ್ಕಾಗಿರ್ಲಿಲ್ಲ, ಒಳ್ಳೆ ನಾಟಕನೂ ನೋಡಿಲ್ಲ, ಒಳ್ಳೆ ಆಕ್ಟ್ ಮಾಡೋಂಥ ಆಕ್ಟರ್ನು ನೋಡಕ್ಕಾಗಿರ್ಲಿಲ್ಲ. ನಮ್ಮ ವಿಧಾನ ಪರಿಷತ್ನ 3 ಮಂದಿ ಸಿನಿಮಾ ಆದ್ರೆ ಇವತ್ತು ಅವಮಾನ ಮಾಡ್ತಾ ಇದ್ದೀರಿ ಈಶ್ವರಪ್ಪ ನೀವು. ಅಲ್ಲಿ ತಾರಾ, ಇಲ್ಲಿ ನಮ್ಮ ಉಮಾಶ್ರೀ,
ಅಲ್ಲಿ ಜಯಮಾಲ ಇವ್ರಿಗೆ ಅವಮಾನ ಮಾಡೋದಕ್ಕಾಗುತ್ತೆ. ನಾನು ಅವ್ರ ಮುಂದೆ ಅಂಬರೀಷ್ ನಾಟಕ ಮಾಡೋಕ್ಕಾಗತ್ತಾ? ಅವ್ರು 3 ಜನ ನನ್ನ ಒಳ್ಳೆ ಸೋದರಿಯರು, ನಮ್ಮನ್ನು ಬೆಂಕಿ ಹಚ್ಚಬೇಡಿ ಸರ್. ನಾವೆಲ್ಲ ಬಣ್ಣ ಹಚ್ಕೊಂಡು ಸರ್, ಒಂದೇ ನಿಮಿಷ, ನಾವು ಬಣ್ಣ ಹಚ್ಕೊಂಡು ಅಲ್ಲಿ ಪಾಸ್ ಮಾಡ್ತೀವಿ. ಬಣ್ಣ ಇಲ್ದೇನೆ ನಾಟಕ ಇಲ್ಲ ಸರ್, ಖಂಡಿತ ಬಣ್ಣ ಹಚ್ಚಿದೆ ಮಾಡ್ತಿರ್ತಕ್ಕಂಥ ಎಕ್ಸ್ಪೋಸ್ ಮಾಡ್ತಿದ್ದಾರೆ ಅಷ್ಟೇ ನಮ್ಮ ಮುಖ್ಯಮಂತ್ರಿಗಳು. ಸಿದ್ದಣ್ಣ ಬಣ್ಣ ಹಚ್ಕೊಳ್ದೆ ಡ್ರಾಮಾ ಮಾಡೋದ್ರಲ್ಲಿ ನಂಬರ್ 1 ಅಂತ ಗೊತ್ತಿತ್ತು ಕಣಪ್ಪ. ಆದ್ರೆ ನಿಜವಾಗ್ಲೂ ಡ್ರಾಮಾ ಮಾಡ್ಕೊಂಡೆ ಬಂದೈತಿ ಅಂತ ಇವತ್ತೇ ಗೊತ್ತಾಗಿದ್ದು ಕಣ್ಲೆ. ಅದು ಡ್ರಾಮಾ ಅಷ್ಟೇ ಅಲ್ಲ ಕಲ್ಯಾಣ, ಪಿಕ್ಚರ್ ಅಲ್ವ ಆಕ್ಟಿಂಗ್ ಮಾಡ್ತೈತಂತೆ. ಅಯ್ಯಯ್ಯೋ, ನಿಮ್ಮ ಕುಮಾರಣ್ಣ ಯಡಿಯೂರಿನ ಮೇಲೆ ಜನ ಪಿಕ್ಚರ್ ತೆಗಿಯಕ್ ಹೋದ್ರೆ ನಿಮ್ಮ ಸಿದ್ದಣ್ಣ ಡೈರೆಕ್ಟ್ ಆಗಿ ಆಕ್ಟಿಂಗ್ ಮಾಡಕ್ ಹೇಳಿದ್ಬಿಟ್ಟೈತೆ ಅಂದ. ಚಂಪಾಯಿಸ್ಕೊಂಡ್ಲ ಏನ್ ಪಾತ್ರ ಮಾಡ್ತೈತೆ ಅಂತಪ್ಪ. ನಮ್ಮ ಹಳೆಯ ಕಾಲ ಸುಧೀರ್ ವಜ್ರಮುನಿ ಕ್ಯಾರೆಕ್ಟರ್ ಏನಾರ ಹಾಕೈತೆ ಹೆಂಗ್ಲ? ಹಂಗೆಲ್ಲ ಮಾಡಕ್ಕಾಗ್ತದಿಲ್ಲ. ಅದು ಬೇಕಾದ್ರೆ ಅಸೆಂಬ್ಲಿ ಒಳಗೆ ದುರ್ಯೋಧನ ಪಾಲ್ಟ್ ಹಾಕ್ಬಿಡ್ತದ ಅಷ್ಟೇ. ಆದ್ರೆ ಪಿಕ್ಚರ್ ಅಲ್ಲಿ ಶ್ರೀರಾಮಚಂದ್ರ ಸತ್ಯ ಹರಿಶ್ಚಂದ್ರನ ಪಾತ್ರನೇ ಮಾಡೋದು. ನೀನ್ ನೋಡಿದ್ರೆ ಸಿದ್ದಣ್ಣ ಸತ್ಯ ಹರಿಶ್ಚಂದ್ರ ಅಂತ ಇದೆಯಾ, ಆದ್ರೆ ಇಲ್ಲಿ ಹಳ್ಳಿ ಅಕ್ಕಿ ನೋಡಿದ್ರೆ ಸಿದ್ದಣ್ಣ ನಂಬರ್ 1 ವಜ್ರಮುನಿ ಅಂತ ಇದೆಯಲ್ಲ. ಬಹಳ ನೋವಿನಿಂದ ಹೇಳ್ತಾ ಇದ್ರು. ಸಿದ್ದರಾಮಯ್ಯ himself is the high command is so weak. ರೂಮ್ ನಂಬರ್ 102 ನಾನು ರೇವಣ್ಣ ಕರ್ಕೊಂಬಂದು ನಿಮ್ಮನ್ನಲ್ಲಿ ಕರ್ಕೊಂಡು ಅಷ್ಟೊತ್ತಿಗೆ ಜಾಫರ್ ಶರೀಫ್ ಸಾಹೇಬರು ಸ್ಟೇಟ್ಮೆಂಟ್ ಮಾಡಿದ್ರು. ಈ ವಿಶ್ವನಾಥ್ ರೇವಣ್ಣನಿಗೆ ಹುಚ್ಚಿದ್ದಿದೆಯಲ್ರಿ, ಅವರೇ ಕುರುಬರು ಲೀಡರ್ಗಳು ಇವನ್ನ ಯಾಕೆ ಕರ್ಕೊಂಬರ್ತಾವ್ರೆ ಸ್ಟೇಟ್ಮೆಂಟ್ ಮಾಡಿ. ನಾವು ಅದಕ್ಕೆ ಮನೆಗೆ ಹೋಗಿ ಕರ್ಕೊಂಬಂದು ಇಬ್ಬರನ್ನು ಭೇಟಿ ಮಾಡಿಸಿ ನಾವು ರಿಕ್ವೆಸ್ಟ್ ಮಾಡೋ ಥರ ಮಾಡಿದ್ವಿ. ಹಾಗಾದ್ರೆ ನೀವು ಜಾಫರ್ ಶರೀಫ್ ಭೇಟಿ ಮಾಡಲಿಲ್ಲ. ಇದು ಇನ್ನೂ ಬಹಳಷ್ಟು ಸತ್ಯಗಳು ಈಚೆ ಬರ್ತವೆ. ಪಾಪಕನ ವಿಶ್ವಣ್ಣ ಯಾರನ್ನು ನಂಬ್ಕೊಂಡು ಓವರ್ ಕಾನ್ಫಿಡೆನ್ಸ್ ಮಾಡಕ್ ಹೋಗ್ಬಿಟ್ಟು ಈಗ ಎತ್ತಗೂ ಇಲ್ದಂಗ ಹೋಗೈತೆ. ಅವ್ರವ್ರ ಹಣೆ ಬರ್ರಕ್ಕೆ ಹೊಣೆ ಯಾರು ಬಿಡ್ಲೇಬೇಕು ನಜಿ. ಅದೇನ್ಲ ಕುಮಾರಣ್ಣ ನೇಣೆ ಹಾಕ್ಬಿಡ್ತೀನಿ ಅಂತಿದ್ದೆ ಅಂತಲ್ಲ. ಅಯ್ಯಯ್ಯೋ ಮೂಕನ ಇಲ್ದೇ ಇರೋ ಕೇಸ ಮ್ಯಾಕ್ ತಕ ಬಂದ್ಬಿಟ್ಟು ಕುಮಾರಣ್ಣನ ಹೆಸರು ಅದ್ಗೇರ್ಸಕ್ಕೆ ಅಂತ ಓಡಾಡ್ತಾವಂತೆ. ಅದಕ್ಕೆ ಕುಮಾರಣ್ಣ ಬೆಂಕಿ ಹಾಕ್ಬಿಟ್ಟು ಹಿಂಗ ಅಂತಾಯ್ತು. ಹೃದಯ ಸಮುದ್ರ ಕನಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಹುರಿದುರಿದು ದುಡ್ಡ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ರಾಜಕೀಯ ಅಂದ್ಮೇಲೆ ಇದೆಲ್ಲ ಮಾಮೂಲು ಕಂಡ. ಜಾಸ್ತಿ ಸಿಟ್ಕೊಂಡ್ರೆ ಏನೋ ಪ್ರಯೋಜನ ಇಲ್ಲ. ಅದನ್ನ ಸೈಡಿಗೆ ಇಟ್ಬಿಟ್ಟು ಮಾಡೇ ಕೆಲಸ ಮಾಡೇ ಕೇಳಪ್ಪ. $1,165 ಕೋಟಿ. ಸರ್ 8,165 ಕೋಟಿ ಜಗದೀಶ್ ಶೆಟ್ರೆ. 8,165 ಕೋಟಿ ರೈತರು ತಗೊಂಡಿರ್ತಕ್ಕಂಥ ಅಲ್ಪಾವಧಿ ಸಾಲ 50,000 ರೂಪಾಯಿ ಹೊರಗಡೆ ಎಲ್ಲ ರೈತರಿಗೆ ಇಷ್ಟು ಮನ್ನಾ ಮಾಡಿದ್ಮೇಲೆ ಕೇಂದ್ರ ಸರ್ಕಾರ ರೈತರಿಗೆ ಯಾರು ಬರಬೇಕೋ ಬೇಡ?
ಏನ್ಲ ಸಿದ್ದಣ್ಣನ ಅಡ್ಡದೇವ್ರು ಮಾಡ್ಕೊಂಡು ಮೆರವಣಿಗೆ ಮಾಡ್ತಾವೆ. ರೈತರು ಸಾಲ ಮನ್ನಾ ಮಾಡೈತಲ್ಲ ಅಣ್ಣ, ಅದಕ್ಕೆ ರೈತರು ಖುಷಿಯಾಗಿ ಸಿದ್ದಣ್ಣನ ಮೆರವಣಿಗೆ ತಗೊಂಬರ್ತಾವೆ. ಸಾಲ ಮನ್ನಾ ಮಾಡ್ಬಿಟ್ಟು ಅಂತವೇ ರೈತರ ಮಗ ಮಣ್ಣಿನ ಮಗನ ಶಿಷ್ಯ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡ್ಬಿಡ್ತು ಕಣ ನಮ್ ಸಿದ್ದಣ್ಣ. ರೈತರು ಮಗ ಅಂತ ಕರೆಸ್ಗಳಕ್ಕೆ ಸಾಲ ಮನ್ನಾ ಮಾಡ್ಲೇಬೇಕು ಅಂತೇನಿಲ್ಲ ಕಂಡ್ಲ ಬಿಗ್ನಾಜಿ. ನಾ ಕಾಳು ಹಿಂಬಾಲಕರಿಗೆ ಕಳ್ಳು ತುಂಬ ಎಣ್ಣೆ ಕುಡಿಸ್ಬಿಟ್ಟು ಜೈ ಕಾರ್ಯಕ್ಕೆ ಕೇಳಿದ್ರೆ ಸಾಕು ಕಂಡ್ಲೆ. ಅವು ಬಡವರ ಬಂಧುವಿಂದ ಶುರು ಮಾಡಿ ಅನಾಥ ರಕ್ಷಕ ಅಂದು ಕೊನೆಗೆ ಮಣ್ಣಿನ ಮಗ ರೈತ ಬಂಧು ಅಂತೆಲ್ಲ ಅನ್ಬಿಡ್ತೀವಿ. 100 ರೂಪಾಯಿಲೆ ಕೆಲಸ ಮುಗ್ದೋಯ್ತು ಕಂಡ್ಲೆ. ಅಯ್ಯ ಅಂತ ಬಿಲ್ಡಪ್ ಎಲ್ಲ ಜಾಸ್ತಿ ದಿನ ಉಳಿಯಾಕಿಲ್ಲ ಕಂಬಿಡ್ಲಣ್ಣ. ನೋಡಿಲಿ ಸಿದ್ದಣ್ಣ ಆದ್ರೂ ಎಕ್ಸ್ಪೀರಿಯನ್ಸ್ ಹೇಳ್ತೈತೆ. ಏನಾದ್ರು ಕೆಲಸ ಮಾಡಲೇಬೇಕು. ಅದಕ್ಕೆ ನಾನೇನು ಮಾಡ್ತಿದ್ದೆ, ಈ ಮೇವು ತಗೊಂಬರೋದು, ದನಗಳಿಗೆ ನೀರು ಕುಡಿಸೋದು, ಮನೆಗಳು ಊರ್ಲಿಕ್ಕೆಲ್ಲ ಮಾಡಬೇಕಾಗಿತ್ತು. ಇದಕ್ಕಿಂತ ಮಧ್ಯಾಹ್ನದವರೆಗೆ ಹೊಲ ಉತ್ಬಿಟ್ಟು ಬರೋದೇ ಒಳ್ಳೇದು ಅಂದ್ಬಿಟ್ಟು ನೇಗಿಲು ಇಟ್ಟು ಹೋಗ್ತಿದ್ದೆ ನಾನು. ಯಾಕಂದ್ರೆ 12 ಗಂಟೆವರೆಗೆ ಹೊಲ ಉತ್ಬಿಟ್ಟು ಬಂದರೆ ಮಧ್ಯಾಹ್ನ ಮೇಲೆ ಏನು ಕೆಲಸ ಇರ್ತಿರ್ಲಿಲ್ಲ. ವಾ ನೇಗಿಲು ಹಿಡ್ಕೊಂಡು ಹೊಲನೆಲ್ಲ ಓದ್ತಿದ್ಯಲ್ಲ ಸಂಪಾದಿಸ್ಕನ. ಆಮೇಲೆ ಸೊ ಈ ಕೆಲಸ ಮಾಡ್ತಿದ್ದೆ ನಾನು. ಇವನಿಗೆ ಯಾವ ಗೊತ್ತಿಲ್ಲಪ್ಪ, ಯಡಿಯೂರಪ್ಪ ನನಗೆ ತಿಳಿದಿರೋ ಮಟ್ಟಿಗೆ ಹೊಲ ಉತ್ತಿದಾರ ಏನೋ ಗೊತ್ತಿಲ್ಲ ನನಗೆ. ಯಡಿಯೂರು ಹೊಲ ಉಳಿದಿದ್ರುವೆ ರೈತರು ಬಂದು ನೇಕಲ್ಲಣ್ಣ. ಅದು ರೈತ ನಾಯಕ, ಅದು ರೈತರಿಗೆ ಸುಮಾರು ಮಾಡೈತೆ. ನೀನ್ ಮಾಡಿಲ್ಲ ಅಂದ್ರೆ ಮುಂದೆ ಅದು ಬಂದು 24 ಗಂಟೆಲಿ ಸಾಲ ಮನ್ನಾ ಮಾಡ್ತೀನಿ ಅಂದಿತ್ತು ಕಣ. ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಸಾಲ ಮನ್ನಾ ಮಾಡಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಮಾಡಿ 20 ಗಂಟೆ ಮಾಡ್ತಾರೆ. ಆಗ ದುಡ್ಡಿಲ್ವಲ್ಲ ಅಣ್ಣ, ಅದಕ್ಕೆ ಮಾಡಿಲ್ಲ ಕಣ. ಅದನ್ನ ಯಾಕಪ್ಪ ಹೇಳ್ತಿ ಈಗ? ಇವ್ರಿಗೇನಾದ್ರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇದೆಯಾ? ಇಲ್ಲ. ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆಯಾ? ಇಲ್ಲ. ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇದೆಯಾ? ಇಲ್ಲ. ರೈತರ ಬಗ್ಗೆ ಬಡವರ ಬಗ್ಗೆ ಕಾಳಜಿ ಇದೆಯಾ? ಇಲ್ಲ. ಈಗ ಇದಕ್ಕಿದ್ದಲ್ಲಿ ಅಂಬೇಡ್ಕರ್ ಫೋಟೋ ಹಾಕದಿರೋರು ಅವ್ರ ಮನೆಗಳಿಗೆ ಬಿಜೆಪಿ ನಡಿಗೆ ದಲಿತರ ಮನೆಗೆ ಅಂತ ಈಗ ಶುರು ಮಾಡ್ಕೊಂಡ್ರೆ ಚುನಾವಣೆ ಬರ್ತಲ್ಲ ಈಗ. ನೋಡಪ್ಪ ಆಂಜನೇಯ, ಸರಿಯಾಗಿ ಕೌಂಟರ್ ಮಾಡ್ಬೇಕು ನೀನು ಇದನ್ನ. ಬಿಜೆಪಿ ನಡಿಗೆ ದಲಿತರ ಮನೆಗೆ. ನಾನು ಹೇಳಿದೆ ಅದಕ್ಕೆ ಎಲ್ಲೋ ಒಂದ್ ಕಡೆ ನೋಡಪ್ಪ ಅವೆಲ್ಲ ಏನು ಪ್ರಯೋಜನ ಆಗೋದಿಲ್ಲ. ದಲಿತರ ಗಂಡು ಮಕ್ಕಳಿಗೆ ಇವ್ರ ಹೆಣ್ಮಕ್ಳು ಕೊಡಬೇಕು, ಅವ್ರ ಹೆಣ್ಮಕ್ಳನ್ನ ಇವ್ರ ಗಂಡು ಮಕ್ಕಳು ಆಗ ಏನಾದ್ರು ಒಂದು ಸ್ವಲ್ಪ ಆಗ್ತಿಲ್ಲ. ಅದು ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹೋಟ್ಲಿಂದ ಇಡ್ಲಿ ಸಾಂಬಾರ್ ತರಿಸ್ಕೊಂಡು ತಿಂದ್ಬಿಟ್ಟು ನಾವು ದಲಿತರ ಮನೆಗೆ ಹೋಗಿದ್ದು, ನಾವು ದಲಿತರಿಗೆ ಹೋಗಿದ್ದೀವಿ ಅಂತ ಹೇಳಿ ನಾಟಕ ನಾಟಕ ನೋಡಿ ಹೆಂಗಿದೆ ಇದು. ನಿಜವಾಗಿ ಹೋಟ್ಲಿಂದ ತರಿಸ್ಕೊಂಡು ಅವ್ರ ಮನೆಗೆ ಹೋಗಿ ತಿನ್ನೋದಿದೆಯಲ್ಲ, ಇದು ಮತ್ತೆ ಅಸ್ಪೃಶ್ಯತಾ ಆಚರಣೆ ಇದೆ. ನೀನ್ ಹೇಳೋದೇನೋ ಸರಿನೇ ಕಲ್ಯಾಣ, ಆದ್ರೆ ಯಡಿಯೂರು ಅದೇನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡು ಓಡಾಡ್ತಿದ್ದೆ ಕಣ ಪಾಪ. ನಿಮ್ಮ ಯಡಿಯೂರು ಫುಲ್ಲು ಕನ್ಫ್ಯೂಸಲ್ ಐತೆ ಕಂಡ. ಅದು CM ಆಗಿದ್ದಾಗ ನೋಟ್ ಪ್ರಿಂಟ್ ಹಾಕಕ್ಕೆ ಆಯ್ತಾ ಇರ್ಲಿಲ್ಲ ಅಂತು. ಈಗ ನೋಡಿದ್ರಿ ಕಳ್ಳ ನೋಟ್ ತಂದಾದ್ರೂ ಸಾಲ ಮನ್ನಾ ಮಾಡ್ರಿ ಅಂತೈತಿ. ಇಲ್ಲಿ ನೋಡಿದ್ರೆ ಸಿದ್ದಣ್ಣನ ಮೋಗಿ ಹಿಡ್ಕೊಂಡು ಸಾಲ ಮನ್ನಾ ಮಾಡಿಸ್ತೀನಿ ಅಂತದಿ. ಆದ್ರೆ ಅಲ್ಲೋಗಿ ಮೋದಿ ಮುಂದೆ ಕೈ ಕಟ್ಕೊಂಡು ನಿಂತಿರ್ತದೆ. ಇದು ಯಾವ ರಾಜಕೀಯ ಮಾಡ್ತೈತೆ ಅಂತ ಇದು? ಏನ್ ಮಾಡ್ತೈತೋ ಕಣ್ಣಕನ. ಆದ್ರೆ ನಿಮ್ ಸಿದ್ದಣ್ಣ ಒಂದ್ ಮಾತು ಅಂತಲ್ಲ ಅಣ್ಣ, ಯಡಿಯೂರು ಹೊಲ ಓದ್ತೈತಾ ಬೀಜ ಬಿತ್ತೈತೆ ಅಂತವ. ಅದು ಮಾತ್ರ ನಿಜ ಕಣ. ಯಡಿಯೂರು ಬೇಜಾನ್ ಉಳುಮೆ ಮಾಡೈತೆ, ಬೀಜನ ಬಿತ್ತೈತೆ, ಸಸಿನ ನೆಟ್ಟೈತೆ. ನೋಡಿಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ.
ಒಕ್ಲೋತನ ಮಾಡಿ ಆಟ್ವೆಂಡ್ಲ ಇಂದು ಮಕ್ಕೆ ಸಸಿ ನಾಟ್ಯ ಮಾಡ್ಕೊಂಡು ಹೋಗೋದ್ ಬಿಟ್ಟು ನೆಟ್ಟಿರೋ ಸಸಿಗಳನ್ನ ನೆಟ್ಟವೇ ತುಣ್ಕೊಂಡು ಮುಂದಕ್ಕೆ ಹೋಯ್ತವೆ. ಈ ತರಕ್ಕೆ ನಾಟ್ಯ ಮಾಡಿ ರೈತ ಭತ್ತ ಬೆಳೆಯಂಗಿದ್ದಿದ್ರಿ ಹುಟ್ಟಿದ ಉಳೆಲ್ಲ ರೈತರಾಗಿ ರೈತನ ಕೆಲ್ಸಕ್ಕೆ ವ್ಯಾಲ್ಯೂನೇ ಇರ್ತಿರ್ಲಿಲ್ಲ ಕಂಡ್ಲ. ಇವು ಕ್ಯಾಮ್ರಾ ಕಂಡಿಡ್ಗೆ ಸಸಿನೂ ನಾಟ್ಯ ಮಾಡ್ತವೆ, ಪರ್ಕೆ ಹಿಡ್ಕೊಂಡು ಕಸನೂ ಗುಡಿಸ್ತವೆ. ಒಳ್ಳೆ ಇಲ್ಲಿ ನಿಮ್ಮ ಯಡಿಯೂರ್ ಕಸ ಗುಡ್ಸ ಸ್ಟೈಲ. ಏನೋ ಸಾಂಕೇತಿಕವಾಗಿ ಮಾಡಬೇಕು ಮಾಡೈತೆ ಕಂಬಿಡ್ಲಾಣ. ನಮ್ಮ ದೇಶದಲ್ಲಿ ಕಷ್ಟಪಟ್ಟು ಮೈ ಬಗ್ಸಿ ಕೆಲಸ ಮಾಡೋರ್ಗಿಂತವ ಹಿಂಗೆ ಸಾಂಕೇತಿಕ ಅಂತ ಬೋಸ್ ಕೊಟ್ಟು ಹೋಗೋಕೆಯ ಬೆಲೆ ಜಾಸ್ತಿ ಆಗೈತೆ ಕಂಡ್ಲೆ. ಎಲ್ಲಿ ಗಂಟೆ ಇಂಥದ್ದೇ ಇರ್ತದೋ ಅಲ್ಲಿ ಗಂಟೆ ಬೆವರಿಗೆ ಬೆಲೆ ಇರೋದಿಲ್ಲ. ಅದು ನಮ್ಮ ದೇಶದ ದುರಂತ. ಹ್ಞೂ ಅಂದ ಹ್ಞೂ ಆಯ್ತೀಗ ಅಮ್ಮಿ ಕನ್ನಡಿಲ್ಲ ಮನೆ ಕಡಿಕೆ ಶಿವನಿ ಶಂಭುಲಿಂಗ.